ಥೂ, ಆ ಕಮಲಿ ಬಂದೇ ಬಂದ್ಲು. ನನ್ನ ಮನೆಗೆ ಬಿಡ್ಕೊಂಬಂದೇ ಇಲ್ಲ. ನನ್ನ ತಮ್ಮ ನಮ್ಮಪ್ಪ ಎಲ್ಲರೂ ನನ್ನ ಮೇಲೆ ರೇಗಾಡ್ತಾರೆ. ನೋಡ್ದ ಕಂಬಳಿ ಪರ ವಹಿಸ್ಕೊಂಡು ಎಲ್ಲರೂ ಬರ್ತಾರೆ ಮಾತಾಡಕ್ಕೆ. ನಮ್ಮ ಅಮ್ಮನ ಪರವಾಗಿ ನಾನೊಬ್ಳಾದ್ರೂ ಮಾತಾಡೋಣ ಅಂತಂದ್ರೆ ನನ್ನೇ ಬಾಯಿ ಮುಚ್ಚಿಸ್ತಾರೆ. ನನ್ನ ಮಕ್ಕಳಾಗಿಲ್ಲ ಹಂಗೆ ಹಿಂಗೆ ಅಂತಾನ ಹಂಗಸ್ಬಿಟ್ಟ ನನ್ನ ತಮ್ಮ. ನೋಡ್ದ, ಅವನಿಗೆ ಐತೆ ಮಾಡ್ತೀನಿ. ಅವನಿಗಲ್ಲ, ಆ ಕಂಬಳಿ ಮಾಡಿಸ್ಬೇಕು ಮೊದಲು. ಹೋಗೋಳೆ ನಮ್ಮ ಕಮಲರ ಅವರ ಸರೋಜಕ್ಕ ಇಲ್ಲೇ ಬರ್ತಾ ಇದ್ದಾರೆ. ಹೌದು ರೀ, ಬರೀ ಮಾತಾಡ್ಸೋಣ. ಇವ್ರು ಯಾಕೆ ಬಂದ್ರಿ ಈಗ? ಅಲ್ಲ, ಆ ಕಂಬಳಿನೇ ಬಂದು ಇನ್ನು 15 ದಿವಸನೂ ಆಗಿಲ್ಲ. ಇವರಲ್ಲ ನಿಲ್ಕೊಂಡವ್ರಲ್ಲ ನಮ್ಮೂರಿಗೆ. ಯಾಕನ ಸರೋಜಕ್ಕ ಏನು ಯೋಚನೆ ಮಾಡ್ತಾ ಇದ್ದೀರಾ? ನಾನು ಸೂಜಿ, ಚೆನ್ನಾಗಿದ್ದೀರಾ? ಆ ಕಂಬಳಿ ಬರೋವರೆಗೂ ಚೆನ್ನಾಗೇ ಇದ್ವಿ, ಇವಾಗ ಚೆನ್ನಾಗಿಲ್ಲ. ಏನು ಅಂತ ಹೇಳೋದು? ಆ ಕಂಬಳಿ ಯಾವಾಗ ನಮ್ಮನೆ ಕಾಲಿಕ್ಕಿದ್ಲು ಆವಾಗಲೇ ನಮ್ಮ ಮನೆಗೆ ದರಿದ್ರ ಸುತ್ಕಂಟು ನನಗೆ ಶನಿ ಕಾಟ ಶುರುವಾಯ್ತು ಅವಳಿಂದಾನ. ಅಯ್ಯೋ, ಯಾಕಕ್ಕ ಹಂಗಂತ ಇದ್ದೀರಾ? ಕಮಲಕ್ಕ ಏನ್ ಮಾಡಿದ್ರು? ನಿಮ್ಗೇನಾಯ್ತು? ಏನಾಯ್ತು ಅಂತ ಕೇಳ್ತೀಯಲ್ಲ. ಅವಳು ಬಂದಾಗಿಂದನ ನನಗೆ ನಮ್ಮಪ್ಪ ಅಮ್ಮ ಇಂತಾಗೆ ಬೆಲೆ ಇಲ್ದಂಗೆ ಆಗೈತೆ. ನನ್ನ ತಮ್ಮ ನನ್ನೇ ಬೆಲೆ ಕೊಡ್ದಂಗೆ, ನನ್ನೇ ಬಾಯಿಗೆ ಬಂದಂಗೆ ಅನ್ಸಿ, ನಿನ್ ಮಕ್ಕಳಾಗಿಲ್ಲ, ನಿನ್ ಮಗು ನೋಡ್ಕೊಂಬಕ್ ಬರಲ್ಲ, ಹಂಗೆ ಹಿಂಗೆ ಅಂತ ಸರಿಯಾಗಿ ಬೈದ. ನಾನು ಅದಕ್ಕೆ ಮನೆಗೆ ಹೋಗ್ತಾ ಇಲ್ಲ. ಇದಕ್ಕೆಲ್ಲ ಕಾರಣ ನಿಮ್ ಕಮಲಿನೇ. ಅಯ್ಯೋ ಸರೋಜಕ್ಕ, ನಮ್ಮ ಅಕ್ಕಯ್ಯ ಹಂಗೆಲ್ಲನ ತಪ್ಪು ಮಾಡೋಳಲ್ಲ. ನೀವೇ ಏನೋ ಮಾಡಿರ್ತೀರಾ ಅನ್ಸುತ್ತೆ. ನೀವು ಸ್ವಲ್ಪ ಸಿಟ್ಟು ಜಾಸ್ತಿ ಅಲ್ವಾ, ನೀವೇ ಏನೋ ತಪ್ಪಾಗಿ ಮಾತಾಡಿರ್ತೀರ, ಅದಕ್ಕೆ ನಮ್ಮ ಮಾವ ಹಂಗೆಲ್ಲ ಬೈದಿರ್ಬೋದು. ಬಿಡಿ, ನಮ್ಮ ಅಕ್ಕನ್ನ ಯಾಕೆ ಸುಮ್ಮನೆ ನೀವು ಹೊಣೆ ಮಾಡ್ತೀರಾ ಇದಕ್ಕೆಲ್ಲನ? ಅಂದ್ರೆ ಏನು? ಎಲ್ಲದಕ್ಕೂ ಕಾರಣ ನಾನೇನ? ನಿಮ್ಮ ಅಕ್ಕಯ್ಯ ತುಂಬಾ ಒಳ್ಳೆಯವಳು, ನಾನು ತುಂಬಾ ಕೆಟ್ಟವಳ? ಬಂದ್ಬಿಟ್ಟ ಇಲ್ಲಿ ದೊಡ್ಡದಾಗಿ. ಅಲ್ಲ, ನಿಮ್ಮ ಅಕ್ಕಯ್ಯನ ಕಳಿಸಿ ಊರಿಗೆ ಇನ್ನೂ 15 ದಿವಸನೂ ಆಗಿಲ್ಲ, ಆಗ್ಲೇನೆ ಬಂದ್ಬಿಟ್ರ? ಯಾಕೆ ಬಂದ್ರಿ ಇಲ್ಲಿಗೆ? ಯಾಕೆ ಅಂದ್ರೆ ನಮ್ ಕಮಲಕ್ಕೂ ನಾನು ನೋಡ್ಕೊಂಡು ಜಾನುನ ಮಾತಾಡ್ಸ್ಕೊಂಡು ಅವಳಿಗೆ ತಿಂಡಿ ಕೊಟ್ಟು ಹೋಗೋಣ ಅಂತ ಬಂದ್ವಿ. ಹಿಂಗೆ ಟೌನಿಗೆ ಬಂದಿದ್ವಿ, ನಾನು ನನ್ನ ಗಂಡನು. ಅಂಗಡಿ ಸಾಮಾನು ಮತ್ತೆ ನಮ್ಗೆ ಉಪ್ಪಿನಕಾಯಿ ಮಾಡಕ್ಕೆ ಏನೇನೋ ಐಟಮ್ ಬೇಕಾಗಿತ್ತು, ಅದನ್ನೆಲ್ಲ ತಗೊಂಡು ಹೋಗೋಣ ಅಂತ ಬಂದಿದ್ವಿ. ಮೊದ್ಲು ಕಮಲಕ್ಕೂ ಆಮೇಲೆ ಜಾನುನು ನೋಡ್ಕೊಂಡು ಹೋಗೋಣ ಅಂತ ಬಂದ್ವಿ. ಯಾಕೆ ಬರಬಾರ್ದು? ಮಗಳನ್ನ ಗಂಡನ ಮನೆಗೆ ಕಳ್ಸಿದ್ಮೇಲೆ ಪದೇ ಪದೇ ಬರಬಾರ್ದು ನೋಡಕ್ಕೆ, ಅದಕ್ಕೆ ಇದಕ್ಕೆ ಅಂತಾನ. ಯಾಕೆ ಬರಬಾರ್ದು ಅಂತ ನಾವೇನೇನು ಇಲ್ಲೇ ಕುತ್ಕೊಂಡು ವಾರಗಟ್ಲೆ ಇರಲ್ಲ, ನೋಡ್ಕೊಂಡು ಇವತ್ತೇ ಹೋಗ್ಬಿಡ್ತೀವಕ್ಕ. ನೀವ್ಯಾಕೆ ಬರ್ಬೇಡ್ರಿ ಅಂತ ಹೇಳ್ತಾ ಇದೀರಾ? ನೀವಂತೂ ಎಲ್ಲೂ ಹೋಗಲ್ಲ. ಇನ್ನೇನು ನಿಮ್ಗೆ ಗಂಡನ ಮನೆ ತವ್ರ ಮನೆ ಎರಡು ಇದೇನೆ. ಗಂಡನ ಮನೆಗೆ ಹೋಗಲ್ಲ, ಇಲ್ಲೇ ಸೇರ್ಕೊಂಡಿದ್ದೀರಾ ನೀವು ತವ್ರ ಮನೆಯಲ್ಲಿ. ಅದಕ್ಕೆ ನಿಮ್ಗೆ ಎಲ್ಗೂ ಹೋಗ್ಬೇಕು ಅಂತ ಅನ್ಸಲ್ಲ. ಎಲ್ಲರೂ ಹಂಗೆ ಇರ್ತಾರ? ಏನು ನನ್ನ ಗಂಡನ್ ಬಿಟ್ಟಿರೋಳು ಬಂದು ತವ್ರ ಮನೆ ಸೇರ್ಕೊಂಡು ತವ್ರ ಮನೆಗೆ ಇದ್ದೀಯಾ, ಎಲ್ಗೂ ಹೋಗಲಿಲ್ಲ ಅಂತ ನನಗೆ ಬುದ್ಧಿ ಹೇಳ್ತೀನಿ. ಏ ಸುಜಿ, ನಿನ್ಗೆ ಯಾಕೆ ಬೇಕು ನನ್ನ ಸುದ್ದಿ? ನಾನು ಎಲ್ಲಾದ್ರೂ ಇರ್ತೀನಿ, ತವ್ರ ಮನೆಗಾದ್ರೂ ಇರ್ತೀನಿ, ಗಂಡನ ಮನೆಗಾದ್ರೂ ಇರ್ತೀನಿ. ಅದನ್ನ ಕೇಳಕ್ಕೆ ನೀನ್ ಯಾವಳು ಅಂತ ಯಾಕಕ್ಕ ಹಿಂಗ್ ಆಡ್ತಾ ಇದ್ಯಾ? ಅಯ್ಯೋ, ನಾನೇನ್ ಹೇಳ್ಬಾರ್ದು ಹೇಳಿನ? ಇರೋ ಸತ್ಯನೇ ತಾನೆ. ನೀವು ಗಂಡನ ಮನೆ ಬಿಟ್ಟು ಇಲ್ಲೇ ಬಂದು ನಿಮ್ ಗಂಡನು ನೀವುನು ಇಲ್ಲೇ ನಮ್ಮ ಕಮಲಾಕರ್ ಮನೆಯಲ್ಲೇ ಇದ್ದೀರಾ ತಾನೆ? ಮನೆ ಮಾಡ್ಕೊಂಡಿದಾರ ತಾನೆ? ಅದಕ್ಕೆ ಹೇಳ್ದೆ. ಅದಕ್ಕೆ ಯಾಕೆ ಹಂಗ್ ರೇಗಾಡ್ತಾ ಇದೀರಾ? ಅದೇನೋ ಹೇಳ್ತಾರಲ್ಲ, ಇದ್ದಿದ್ದಂಗೆ ಹೇಳಿದ್ರೆ ಎದ್ ಬಂದು ಎದಿ ಭದ್ರಂತಿ ಹಂಗಾಯ್ತು. ಅಲ್ಲ, ನೀವು ಬಂದಿರೋದೇ ಇಲ್ಲಿ ಇದು ಅಂತದ್ರಾಗೆ ನೀವು ಕಮಲಾಕ್ಕನ ಬಗ್ಗೆ ಇಲ್ಲ ಚಾಡಿ ಹೇಳ್ತೀರಾ? ಮೊದ್ಲು ನೀವು ಗಂಡನ ಮನೆಗೆ ಹೋಗಿ ಸಂಸಾರ ಮಾಡ್ಕೊಂಡು ಅಲ್ಲಿ ಇರ್ರಿ, ಕಷ್ಟ ಸುಖ ಏನು ಅಂತನ ಅರ್ಥ ಆಗುತ್ತೆ. ಅತ್ತೆ ಮನೆಗಿದ್ರೆ ಅಲ್ಲಿ ಕಷ್ಟ ಆಯ್ತು ಅಂತ ತಾನೆ ನೀವಿಲ್ಲಿ ಬಂದಿರೋದು. ಅಲ್ಲ, ನಿಮಗೆ ಮಾತ್ರ ಕಷ್ಟ ಆಗ್ಬಾರ್ದು, ನಮ್ ಕಮಲಕ್ಕನ್ಗೆ ಕಷ್ಟ ಆಗ್ಬೋದಾ? ಏಯ್ ಸುಜಿ, ಇಂದು ಜಾಸ್ತಿ ಆಯ್ತು. ಏಯ್ ಕಾಂತ, ನೀನ್ ಎಂಟಿ ಏನೋ ಹಿಂಗ್ ಮಾತಾಡ್ತಾ ಇದ್ದಾಳೆ? ಸ್ವಲ್ಪನೂ ಇದೇ ಇಲ್ವಲ್ಲ ಅವಳಿಗೆ ಭಯ ಭಕ್ತಿ ಅನ್ನೋದು, ದೊಡ್ಡರು ಸಣ್ಣರು ಅಂತ ಮರ್ಯಾದಿನೇ ಇಲ್ವಲ್ಲೋ ಹಂಗ್ ಮಾತಾಡ್ತಾ ಇದ್ದಾಳೆ. ಏಯ್ ಸುಜಿ, ನೀನ್ ಯಾವಳೆ ಕೇಳಕ್ಕೆ ನನ್ನ? ನಾನು ಎಲ್ಲಾದ್ರೂ ಇರ್ತೀನಿ. ನಾನಿರೋದು ನಿಮ್ ಕಮಲರ ಮನೆ ಅಲ್ಲ, ನಮ್ಮ ಅಪ್ಪನ ಮನೆಗೆ ಇರೋದು ನಾನು. ಗೊತ್ತಾಯ್ತಾ? ನನ್ನಿಷ್ಟ, ನಾನು ಎಲ್ಲಾದ್ರೂ ಇರ್ತೀನಿ. ಅದನ್ನ ಕೇಳಕ್ಕೆ ನೀನ್ ಯಾವಳು ಅಂತ. ಅಕ್ಕ, ಸುಮ್ಮನೆ ಯಾಕೆ ರೇಗಾಡ್ತೀರಾ? ನೀವೇ ತಾನೆ ನಾವೇನೋ ಕಮಲಕ್ಕೂ ನೋಡ್ಕೊಂಡು ಹೋಗಕ್ಕೆ ಬಂದಿದ್ದೀವಿ ಅಂತಂದರೆ ಬರಬಾರ್ದು ಹಂಗೆ ಹಿಂಗೆ ಅಂತ ಹೇಳ್ತೀರಿ ತಾನೆ. ನೀವೇ ತಾನೆ ಜಗಳ ಶುರು ಮಾಡಿದ್ದು. ಅಲ್ಲ, ಮಾತಾಡ್ಸಂಗಿದ್ರೆ ಮಾತಾಡ್ಸಕ್ಕೆ ಇಷ್ಟ ಇದೆ ಮಾತಾಡ್ಸಿ, ಅದು ಬಿಟ್ಬಿಟ್ಟು ಜಗಳ ಮಾಡೋದೇನಕ್ಕೆ? ಸೂಜಿ ಸರಿಯಾಗಿ ಹೇಳಿದಾಳೆ. ಸೂಜಿ ನಡಿ, ಸುಮ್ಮನೆ ಯಾಕೆ ಇವ್ರ ಜೊತೆ ಜಗಳ ನಮಗೆ? ಇಂಥವ್ರ ಹತ್ರ ಮಾತಾಡೋದು ವ್ಯರ್ಥ. ಅದು ಸರಿನೇ. ಮತ್ತೆ ಏನೋ ದೊಡ್ಡವರು ಸಂಬಂಧಿಕರು ಅಂತನ ಮಾತಾಡ್ಸಿ ಮರ್ಯಾದೆ ಕೊಟ್ಟು ಮಾತಾಡ್ಸಿದ್ಕೆ ಒಳ್ಳೆ ಬೆಲೆನೇ ಸಿಕ್ತು. ಬಂದ್ರಿ ಹೋಗೋಣ, ಇಂಥವ್ರಿಗೆ ಯಾಕೆ ಮರ್ಯಾದೆ? ನಾನು ನೋಡ್ತಾ ಇದ್ದೀನಿ, ನಾಮಕರಣಕ್ಕೆ ಬಂದಾಗೆಲ್ಲನ ನಿಮ್ಮನೆ ಹಂಗೆ ನಿಮ್ಮ ಅತ್ತಿಗೆ ಬತ್ತಾಳ ಇಲ್ಲಿಗೆ ಹಂಗೆ ಹಿಂಗೆ ಅಂತನ ಬರೀನ ಕೊಂಕ ಮಾತಾಡೋದೇ ಆಯ್ತು ಇವ್ರದ್ದು. ಇವ್ರ ಹತ್ರ ನಮ್ಗೇನ್ ಮಾತು? ನಡೀರಿ ಹೋಗೋಣ, ಕಮಲಕ್ಕನ್ ಮಾತಾಡ್ಸ್ಕೊಂಡು ಹೋಗೋಣ. ಏ ಮನೆಯ ಸೂಜಿ, ಏನೋ ಉಪ್ಪಿನಕಾಯಿ ಮಾಡಿ ಬಂದಿಟ್ಟು ಸಂಪಾದನೆ ಮಾಡ್ತಾ ಇದೀನಿ ಅಂತಾನ ಇಷ್ಟೊಂದು ಕೊಬ್ಬೇನೆ ನಿಂಗೆ? ಇಷ್ಟೊಂದು ಕೊಬ್ಬ? ನಿನ್ ಕೊಬ್ಬ ಇಳಿಸ್ತೀನಿ. ಈ ಮನೆಗೆ ಬರ್ದಂಗ್ ಮಾಡ್ತೀನಿ.
ಆ ಕಮಲಿನ ಇಲ್ಲಿಂದ ಎತ್ತಂಗಡಿ ಮಾಡ್ತೀನಿ. ನೋಡ್ತಾ ಇರ್ರಿ. ನೋಡ್ದ ಅಲ್ಲ ಈ ನಿನ್ನೆ ಮೊನ್ನೆ ಮದುವೆ ಆಗಿ ಹೋಗಿರೋಳು ನನಗೆ ಬುದ್ಧಿ ಹೇಳ್ತಾಳೆ. ಗಂಡನ ಮನೆಗಿದ್ರೆ ಗೊತ್ತಾಗೋದು ಅಂತಾನ ಮಣಿಯಾಳಿ. ಇವಳಿಗೆ ಎಲ್ಲ ನೆಟ್ಟಗೈತಲ್ಲ, ಅತ್ತೆ ಗಂಡ ಎಲ್ಲರೂ ನೆಟ್ಟಗೈದಾರಲ್ಲ, ಅದಕ್ಕೆ ನನ್ನಂತ ಅತ್ತೆ ಸಿಕ್ಕಿದ್ರೆ ಗೊತ್ತಾಗೋದು ಗೈಯಾಳಿ ಅಂತವಳು. ಇದನ್ನ ಮರಿಯಲ್ಲ ಕಣೆ ಸೂಜಿ, ನೆನಪಲ್ಲಿ ಇಟ್ಕೊಂಡಿರ್ತೀನಿ. ಬಡ್ಡಿ ಸಮೇತ ವಾಪಸ್ ಕೊಟ್ಟೆ ಕೊಡ್ತೀನಿ ನಿನಗೆ. ನನಗೆ ಅವಮಾನ ಮಾಡ್ತೀಯಾ? ಗಂಡನ ಮನೆ ಬಿಟ್ಟು ಬಂದಿದ್ದೀನಿ ಅಂತಾನ ಮಾಡ್ತೀನಿ ನಿನಗೆ. ಏನು ಅಂದ್ಕೊಂಡ್ಬಿಟ್ಟವ್ರೆ ನನ್ನ ಈ ಸರೋಜ ಅಂದ್ರೆ ಏನು ಅಂತಾನ ತೋರಿಸ್ತೀನಿ. ಆ ಕಮಲಿಗೂ ಈ ಸೂಜಿಗೂ ಮೇರಿತಾರೆ. ಕಮಲಕ್ಕ, ಕಮಲಕ್ಕ, ಸೂಜಿ, ಕಾಂತ, ಬರ್ರಿ. ಯಾಕಿಲ್ಲ ನಿಂತಿದ್ರಾ? ಬರ್ರಿ ಒಳಿಕೆ. ಚೆನ್ನಾಗಿದ್ಯಾ ಕಮಲಕ್ಕ? ಎಲ್ಲಿ ಜಾನು? ಜಾನು ಒಳಗಿದ್ದಾಳೆ, ಆಟ ಆಡ್ತಾ ಇದ್ದಾಳೆ. ಬಾ, ನಾನು ಒಳಗೆ ಬಿಟ್ಟು ಬಂದೆ ಯಾರು ಅಂತ ನೋಡೋಣ ಅಂತ. ಹೆಂಗೋ ಬಂದ್ರಲ್ಲ. ಚೆನ್ನಾಗಿದ್ದೀರಾ? ಅಮ್ಮ ಚೆನ್ನಾಗಿತ್ತ? ಅಜ್ಜಿ ಚೆನ್ನಾಗಿತ್ತ? ಅಜ್ಜಿ ಬಂತ ಊರ್ಗೋಗಿದ್ದು? ಹೌದಾ, ನಾವು ಅವಳು ನೋಡ್ಬೇಕಾಗಿತ್ತು, ಅದಕ್ಕೆ ಬಂದ್ವಿ ನೋಡ್ಕೊಂಡು ಹೋಗೋಣ ಅಂತಾನ. ಸ್ಯಾನೆ ದಿನ ಆಯ್ತಲ್ವಾ ನಮ್ಮ ಮನೆ ಬಿಟ್ಟು ಬಂದವಳು. ನಮ್ಗಂತೂ ಬೇಜಾರು. ಅದಕ್ಕೆ ಅಂಗಡಿ ಸಾಮಾನು ತಗೊಂಡು ಹೋಗೋಣ. ಆಮೇಲೆ ಒಂದು ಸ್ವಲ್ಪ ನಮ್ಮ ಉಪ್ಪಿನಕಾಯಿಗೆ ಏನೇನೋ ಬೇಕಾಗಿತ್ತು, ಮಸಾಲೆ ಐಟಮ್ ಎಲ್ಲ ತಗೊಂಡು ಹೋಗೋಣ ಅಂತ ಇಬ್ರು ಬಂದ್ವಿ. ಮೊದಲು ನಿಮ್ಮನ್ನು ನೋಡ್ಕೊಂಡು ಹೋಗೋಣ ಅಂತ ಬಂದ್ವಿ. ಹೌದಾ, ಅಲ್ಲೇ ತಗೊಂಡಿದ್ರೆ ಹೆಂಗೆ ಅಂಗಡಿ ಸಾಮಾನು ಎಲ್ಲನ? ಇನ್ನ ಇಲ್ಲಕ್ಕ, ನಾವು ಎಲ್ಲ ಲಿಸ್ಟ್ ಎಲ್ಲನ ಅಲ್ಲಿ ಹೋಲ್ಸೇಲ್ ಅಂಗಡಿಯವ್ರಿಗೆ ಕೊಟ್ಟು ಬಂದಿದ್ದೀವಿ. ಅವರೆಲ್ಲ ತೆಗ್ದಿಡ್ತಾರೆ. ಅಷ್ಟರೊಳಗೆ ನಿನ್ನ ಮಾತಾಡ್ಸ್ಕೊಂಡು ಹೋಗೋಣ ಅಂತನ ಬಂದ್ವಿ. ಎಲ್ಲಿ ನನ್ನ ಸೊಸೆ? ಒಳಗಿದ್ದಾಳೆ ಕಣೋ, ಬರೀ ಒಳಿಕೆ ಬರೀ. ಏ ಜಾನು, ಏನ್ ಮಾಡ್ತಾ ಇದ್ಯಾ? ಎಷ್ಟು ದಿನ ಆಯ್ತು ನೀನ್ ನೋಡಿ. ಬಾ ಬಾ, ಎತ್ಕೊಂತೀನಿ. ಎಷ್ಟು ದಿನ ಆಯ್ತು ಬಂಗಾರಿ ನಿನ್ನ ನೋಡಿ. ನೀನ್ ಇಲ್ದೆ ಅಲ್ಲಿ ಬೇಜಾರು. ಅತ್ತೆಗಂತೂ ನಿಮ್ಮ ಅಜ್ಜಿಗೆ ಬೇಜಾರಂದ್ರೆ ಬೇಜಾರು. ಯಾವಾಗ್ಲೂ ನೆನ್ಸ್ಕೊಂತಿರ್ತಾಳೆ. ನನ್ನ ಮೊಮ್ಮಗಳಿದ್ದಿದ್ರೆ ಹಂಗ್ ಮಾಡಾಳು, ನನ್ನ ಮೊಮ್ಮಗಳಿದ್ದಿದ್ರೆ ಹಂಗ್ ಮಾಡಾಳು, ಹಿಂಗ್ ಮಾಡಾಳು, ಹಂಗ್ ಮಾತಾಡೋಳು, ಅದ್ನೇಳಿ ಹೇಳು ಇದನ್ನೇಳಿ ಹೇಳು ಅಂತಾನ ಹೇಳ್ತಲೇ ಇರ್ತಾರೆ. ದಿನಕ್ಕೆ 100 ಸಲ ಅಂತೂ ನೆನ್ಸ್ಕೊಂತಾ ಇರ್ತೀವಿ ನಿನ್ನ ಕಣೆ ಜಾನು. ಯಾವಾಗ ಬರ್ತೀಯ ಊರಿಗೆ? ಬಾ ಹೋಗೋಣ. ಹೌದಕ್ಕ, ತುಂಬ ನೆನೆಸ್ಕೊಂತಿರ್ತೈತೆ. ಅಮ್ಮ ಅಂತೂ ಮರ್ತೇ ಇಲ್ಲ ಇವಳನ್ನ. ಮರೆಯೋಕೆ ಆಗ್ತಾನೆ ಇಲ್ಲ ಕಣೋ. ಯಾವಾಗಲೂ ನೆನಪಾಗ್ತಾಳೆ. ಹೋಗಿ ನೋಡ್ಕೊಂಡನ ಬರಬೇಕಾಗಿತ್ತು ಅಂತ ಹೇಳ್ತಿತ್ತು. ಯಾವಾಗ ಬರುತ್ತೋ ಗೊತ್ತಿಲ್ಲ. ನಾವೆಂಗೋ ಅಂಗಡಿ ಸಾಮಾನು ತರಕ್ಕೆ ಅಂತ ಬಂದ್ವಾ, ಅಲ್ಲೆಲ್ಲ ಐಟಮ್ ಎಲ್ಲ ಹೇಳಿ ಈ ಕಡೆ ಬಂದ್ವಿ, ಮಾತಾಡ್ಸ್ಕೊಂಡು ಹೋಗೋಣ ಅಂತಾನ. ಹೌದಾ, ನನಗೂ ಹಂಗೆ ಅನಿಸುತ್ತೆ. ಅಲ್ಲಿದ್ದಾಗ ಎಷ್ಟು ಚೆನ್ನಾಗಿತ್ತು ಅಂತ. ಇಲ್ಲಿಗೆ ಬಂದ್ಮೇಲೆ ಒಂಥರ ಏನೋ ಬೇಜಾರು ಅಂತ ಅನ್ಸುತ್ತೆ. ಯಾಕಕ್ಕ, ಏನಾಯ್ತು? ಏನೋ ತೊಂದರೆ ಆಯ್ತಾ? ಯಾರನ್ನ ಏನೋ ಅಂದ್ರ ಹೆಂಗೆ? ಹಂಗಲ್ಲ ಕಣ, ಯಾರು ಏನು ಅಂದಿಲ್ಲ. ಮನೆ ಅಂದ್ಮೇಲೆ ಸಣ್ಣ ಪುಟ್ಟ ಗಲಾಟೆ ಬಂದೇ ಬರ್ತವೆ. ಆದ್ರೆ ತವ್ರ ಮನೇಲಿ ಇದ್ದಷ್ಟು ಖುಷಿ ಇಲ್ಲಿರಲ್ಲ ಗಂಡನ ಮನೆಗೆ. ಅದಕ್ಕೆ ಹಂಗೆ ಹೇಳ್ದೆ. ಅಷ್ಟೇ, ನೀನೇನಿಲ್ಲ. ಬರೀ ಕುತ್ಕ ಬರ್ರಿ. ಆ ಸರೋಜಕ್ಕನಿಂದ ಏನಾದ್ರೂ ತೊಂದರೆ ಆಯ್ತಾ? ಅವ್ರೇನಾದ್ರೂ ಜಗಳ ಗಿಗಳ ಮಾಡಿದ್ರಾ ನಿಮ್ ಜೊತೆ? ಹೇಳಿ ಕಮಲಕ್ಕ. ಅಯ್ಯೋ, ಹಂಗೆಲ್ಲ ಏನೂ ಇಲ್ಲ ಕಣೆ. ಯಾಕೆ ಹಂಗೆ ಹೇಳ್ತಾ ಇದ್ಯಾ? ಸರೋಜಕ್ಕ ಏನು ಜಗಳ ಗಿಗಳ ಏನು ಮಾಡಿಲ್ಲ. ಯಾಕೆ ಸುಜಿ? ನನಗೆ ಗೊತ್ತು ಬಿಡಕ್ಕ, ಅವ್ರು ಎಂತವ್ರು ಅಂತ ಗೊತ್ತು. ಅವರು ಜಗಳ ಮಾಡೇ ಮಾಡಿರ್ತಾರೆ. ಅಲ್ಲ, ನಮ್ಮ ಹತ್ರನೇ ಜಗಳ ಮಾಡ್ತಾರೆ ಅವರು. ನಿಮ್ ಜೊತೆ ಎದ್ದಾಗ ಬೈನಾಗ ನೋಡ್ತಾ ಇರ್ತೀರಾ. ನಿಮ್ ಜೊತೆ ಜಗಳ ಮಾಡ್ದಂಗೆ ಇರ್ತಾರ? ಜಗಳ ಮಾಡೇ ಮಾಡಿರ್ತಾರೆ. ಅಲ್ಲಿಗೆ ಬಂದಾಗ ನಮ್ಮ ಮನೆಗೇನೆ ಅದು ಇದು ಅಂತ 108 ಕೊಂಕ್ ಮಾತಾಡೋರು. ಇನ್ನ ಇಲ್ಲಿ ಮಾತಾಡದೆ ಇರ್ತಾರ? ಹೇಳಿ, ನಿಮ್ ಜೊತೆಗೆ ಏನೇ ಜಗಳ ಮಾಡ್ತು ಸರೋಜಕ್ಕ? ಏನಾಯ್ತು? ಹೌದಕ್ಕ, ಆ ಸರೋಜಕ್ಕ ಸರಿ ಇಲ್ಲ. ನಾವಿವಾಗಿನ ಊರಿಂದನ ಬಸ್ ಸ್ಟ್ಯಾಂಡಿಂದ ಬರ್ತಾ ಇದ್ವಿ. ಅವಕ್ಕನೂ ಅಲ್ಲಿ ಬಂತು. ಅಯ್ಯೋ, ನಮ್ಮನ್ನು ನೋಡಿ ಹಂಗೆ ರೇಗಾಡ್ಬಿಡೋದ. ಬಾಯಿಗೆ ಬಂದಂಗೆ ಮಾತಾಡ್ತು. ಯಾಕೆ ಬಂದಿದ್ದೀರಾ ಅಂತ ಕೇಳ್ತೈತಿ ಅವಕ್ಕ. ಅದಕ್ಕೆ ಸೂಜಿ ಸರಿಯಾಗೇನೆ ತಿರ್ಗಿಸ್ಕೊಟ್ಲು. ಅದಕ್ಕೆ ಹೋಯ್ತು ಸಿಟ್ಟು ಮಾಡ್ಕೊಂಡು. ಅಯ್ಯೋ, ನೀವ್ ಯಾಕೋ ಅವಕ್ಕನ ಹತ್ರ ಜಗಳ ಆಡಕ್ ಹೋದ್ರಿ? ಅವಕ್ಕ ಸ್ವಲ್ಪ ಹಂಗೇನೆ ಸಿಟ್ಟು ಜಾಸ್ತಿ ಅಷ್ಟೇನೆ. ಅಯ್ಯೋ, ಮೊನ್ನೆ ಹಿಂಗೆ ಒಂದ್ಸಲ ಪಾಪುನ ಇವಳನ್ನ ನೋಡ್ಕೊಂತೀನಿ ಅಂತ ಹೇಳಿ ಅತ್ತೇನೂ ಸರೋಜಕ್ಕನ ಕರ್ಕೊಂಡು ಚರಂಡಿಗೆ ಹೋಗಿ ಕುತ್ಕೊಬಿಟ್ಟಿದ್ಲು ಇವಳು. ಅದಕ್ಕೆ ನಮ್ಮ ಮನೆಯವ್ರಿಗೆ ಹೇಳ್ದಾಗ ಅವರು ಬೈದ್ರ. ಅವಾಗಿಂದ ಇಲ್ಲಿಗೆ ಬರ್ತಾ ಇಲ್ಲ ಅವಕ್ಕ. ನಮ್ಮ ಮನೆಗೆ ಅಲ್ಲೇ ಇರ್ತಾರೆ. ಹೌದಾ, ಒಳ್ಳೇದಾಯ್ತು ಬಿಡಿ ಕಮಲಕ್ಕ. ಇಲ್ಲಿಗೆ ಬಂದ್ರೆ ನಿಮ್ಮನ್ನ ಅದು ಇದು ಅಂತ ಹೇಳಿ ಮಾತಾಡ್ಸೋದು, ಕೆಣಕೋದು, ಜಗಳ ಮಾಡೋದು ಮಾಡ್ತಾರೆ. ಅವಾಗ ನಿಮಗೆ ಬೇಜಾರಾಗುತ್ತೆ. ಅವ್ರು ಬರ್ದಿದ್ರೆ ನಿಮಗೆ ಒಳ್ಳೇದು. ಸುಮ್ಮನೆ ಇರಿ, ಬರ್ದಂಗಿರ್ಲಿ. ಇಲ್ಲಿಗೆ ಬಿಟ್ಕೊಳ್ಳೇಬೇಡ್ರಿ ಅವ್ರನ್ನ. ಅಯ್ಯೋ, ಹಂಗೆಲ್ಲ ಮಾಡೋಕ್ಕಾಗಲ್ಲ ಸೂಜಿ. ಅವ್ರ ತವ್ರ ಮನೆ ಅಲ್ವಾ ಇಲ್ಲಿಗೆ. ನಾನು ಬೇಡ ಅಂತ ಹೇಳಕ್ಕಾಗತ್ತಾ? ಅಲ್ಲ, ಚೆನ್ನಾಗಿದ್ರೆ ನಾವು ತುಂಬಾ ಚೆನ್ನಾಗೇ ನೋಡ್ಕೊಂತೀವಿ. ನಮ್ಮ ಮನೇಲಿ ಸಾರು ಏನಾನು ಇಲ್ಲ ಅಂದ್ರೆ ತಗೊಂಡು ಹೋಗ್ತಾರೆ. ಏನಾನು ಬೇಕು ಅಂದ್ರೂ ತಗೊಂಡು ಹೋಗ್ತಾರೆ. ಅವಣ್ಣ ಐತಲ್ಲ, ಮಹೇಶ್ ಅಣ್ಣ, ಅವಣ್ಣ ತುಂಬಾ ಒಳ್ಳೇದು. ಆದ್ರೆ ಈ ಸರೋಜಕ್ಕನೇ ಯಾಕೆ ಹಿಂಗ್ ಆಡ್ತಾ ಇದಾರೋ ಏನೋ ಗೊತ್ತಿಲ್ಲ. ನಾನೇನಾದ್ರೂ ಮಾತಾಡಿದ್ರೆ ನಿಮ್ಮನೆ ಅಲ್ಲ, ನಿನ್ ತವ್ರ ಮನೆ ನಡೆಸ್ಕ ಹಂಗೆ ಹಿಂಗೆ ಅಂತ ಅಂತಾರೆ. ಆದ್ರೆ ನಾನೇನ್ ಮಾಡೋದು? ಅವ್ರಿಗೆ ಹೇಳಿದ್ರೆ ಸಿಟ್ಟು ಮಾಡ್ಕೊಂತಾರೆ ಅಂತ ಸುಮ್ಮನೆ ಆಗ್ತೀನಿ.
ಹೋಗ್ಲಿ ಬಿಡಕ್ಕ, ಅಂಥವ್ರನ್ನ ಕಂಡ್ರೆ ದೂರ ಇರೋದೇ ಒಳ್ಳೇದು. ದುಷ್ಟ್ರನ್ನ ಕಂಡ್ರೆ ದೂರ ಇರಬೇಕು ಅಂತ ದೊಡ್ಡವರು ಹಂಗಿಲ್ದಲೇ ಹೇಳಿರ್ತಾರ. ಬಿಡಿ, ಅವ್ರ ಬಗ್ಗೆ ತಲೆ ಕೆಡಿಸ್ಕೊಂಬಕ್ ಹೋಗ್ಬೇಡ್ರಿ. ಅವ್ರು ಬರಲ್ವಲ್ಲ, ಬರದೇ ಇರೋದೇ ಒಳ್ಳೇದು. ಸುಮ್ಮನೆ ಅವ್ರನ್ನ ಕರಿಯಕ್ಕೆ ಹೋಗ್ಬೇಡ್ರಿ ಅತಿಯಾಗಿ. ಅವ್ರ ಮನೆಗೆ ಅವ್ರು ಇರಲಿ. ಅತ್ತೆ ಮನೆಗೆ ಸಂಸಾರ ಮಾಡಿದರೆ ಅವ್ರಿಗೆ ಆ ಕಷ್ಟ ಏನು ಅಂತ ಗೊತ್ತಾಗೋದು. ಇಲ್ಲಿ ಅಪ್ಪ ಅಮ್ಮನ ಜೊತೆಗೆ ಇದ್ದಾರಲ್ಲ, ಅದಕ್ಕೆ ಅವ್ರಿಗೆ ಕೊಬ್ಬು ಜಾಸ್ತಿ. ಅಯ್ಯೋ ಹೋಗ್ಲಿ ಬಿಡು, ಕುತ್ಕೊಳ್ರಿ. ಸುಜಿ ಕುಕ್ಕಳೆ, ನಿಮ್ಗೆ ನೀರು ತಾಂಬರ್ಲಾ ಅಥವಾ ಕಾಪಿ ಗಿಪಿ ಕಾಸ್ಕೊಂಬಂಗ್ಲಾ? ಕಾಪಿ ಏನು ಬೇಡ, ನೀರು ತಾಂಬರಕ್ಕ. ನೀರು ಕುಡಿಯಂಗಾಗೈತಿ, ಬಾಯರ್ಸ್ಬಿಟ್ಟೈತೆ. ಹೌದಾ, ಸರಿ ಕುಕ್ಕಳ್ರಿ, ತಾಂಬತ್ತೀನಿ. ಈ ಬಂಗಾರಿ, ನಿನ್ಗೋಸ್ಕರ ಬ್ರೆಡ್ಡು, ಆಮೇಲೆ ಹಣ್ಣು, ಬಿಸ್ಕೆಟು, ಚಾಕ್ಲೇಟು ಎಲ್ಲ ತಂದಿದೀವಿ. ಆ ಬ್ಯಾಗ್ನಾಗ ಐತೆ. ತಿಂತೀಯಾ? ಕೊಡ್ತೀನಿ ಇರು. ನಿನಗೆ ಬೇಕಾಗಿರೋದು ಅದೇನೆ ಮೊದಲು. ಓಕೆ ಸ್ನೇಹಿತರೆ, ಈ ವಿಡಿಯೋನ ಇಲ್ಲಿ ಮುಗಿಸ್ತಾ ಇದೀವಿ. ಈ ಕಥೆ ಇನ್ನು ಮುಂದುವರಿಯುತ್ತೆ. ನಿಮ್ಮೆಲ್ಲರಿಗೂ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿರಿ. ಹಾಗೆ ಇನ್ನು ಯಾರ್ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀವಿ. ನಮಸ್ಕಾರ.